ಹಾಯ್ ಹಲೋ ಫ್ರೆಂಡ್ಸ್, ಲೈಫ್ ಸ್ಟೈಲ್ ಕ್ವೀನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬರ್ರಿ, ಇವತ್ತು ನಾನು ನಿಮಗೊಂದು ಹಳೆಯ ರೆಸಿಪಿ ಹುಡುಕಿ ತಗೊಬಂದೇನಿ. ಅದು ಯಾವ ಥರ ಏನು ಅಂತ ನೋಡೋಣ. ಇಲ್ಲಿ ನಾನು ನೋಡ್ರಿ ಒಂದೇ ಒಂದು ಬಟ್ಲ ನಿಮಗೆ ಟ್ರಯಲ್ಗೆ ತೋರ್ಸೋಕ್ಕಂತ ಇದನ್ನು ರೆಸಿಪಿ ಹಳೇದನ್ನು ಹುಡುಕಿ ತಂದೆ ನನ್ನೆಲ್ಲ ಅದನ್ನು ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಒಂದು ಬಟ್ಲ ರೇಷನ್ ಅಕ್ಕಿ ತೊಗೊಂಡು ತೊಳೆಯಕತ್ತೇನೆ. ಸ್ವಚ್ಛಂಗೆ 2-3 ನೀರಲ್ಲೇ ತೊಳಿಬೇಕು ಅದನ್ನೆಲ್ಲ, ಯಾಕಂದ್ರೆ ಭಾಳ ಡಸ್ಟು ಹೊಲಸಿರ್ತದೆ ಅದ್ರಾಗ. ನೋಡ್ರಿ, ಇದನ್ನೆಲ್ಲ ತೊಳೆದು ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲ 1 ತಾಸು ನೆನೆಸಿಟ್ರೆ ಸಾಕಿದು. ನಮಗೆ ನೆನೆಸಿ ಏನು ಮಾಡಬೇಕು, ನಾನು ಇಲ್ಲೊಂದು ಬಟ್ಟೆ ತೊಗೊಂಡು ಅದ್ರ ಮೇಲೆ ಆರಾಕಿಟ್ಟೇನಿ. ಫ್ಯಾನ್ ಗಾಳಿಗಿಟ್ಟೆ ನಾನು, ಯಾಕಂದ್ರೆ ಬಿಸಿಲಿಗೆ ಒಣಗಿಸ್ಬಾರ್ದು. ಇದು ಅದ್ರ ಕೆಳಗೆ ಒಂದು ನ್ಯೂಸ್ ಪೇಪರ್ ಹಾಕೀನಿ, ಬೇಗ ಒಣಗಬೇಕಂತೇಳಿ. ಎಷ್ಟು ನ್ಯೂಸ್ ಪೇಪರ್ ಅಬ್ಸಾರ್ಬ್ ಆಗ್ತದಲ್ಲ ನೀರೆಲ್ಲ, ಅಷ್ಟು ಬೇಗ ಒಣಗ್ತಾವೆ. ಅದು ನಮಗೆ ಫುಲ್ ಒಣಗನೂಬಾರ್ದು, ಸೆಮಿ ಡ್ರೈ ಆಗಬೇಕು. ಅಂದರೆ ಅಕ್ಕಿ ಹಸಿನೂ ಇರ್ತಾವೆ, ಹಂಗೆ ನಾವು ಕೈ ಹಿಡಿದು ನೋಡಿದರೆ ನೀರು ಅಂಟ್ಕೋಬಾರ್ದು ಕೈಗೆ. ಈ ಥರ ಸೆಮಿ ಡ್ರೈ. ಫುಲ್ ಡ್ರೈ ಆದರೆ ಏನಾಗ್ತದೆ, ಹಿಟ್ಟು ಒಣವನ ಬರ್ತದೆ ನಮ್ಗೆ. ಸೊ ಇದ್ರ ಸ್ಪೆಷಾಲಿಟಿ ಏನಂದ್ರೆ, ಹಿಂಗೆ ಸೆಮಿ ಡ್ರೈ ಇದ್ದಾಗ ನಾವು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡ್ಮೇಲೆ ನೋಡ್ರಿ, ನಾವು ಇಲ್ಲೇನು ಮಾಡಾಕತ್ತೇವೆ ಅಂದ್ರೆ, ಒಂದು ಜೋಳದ ಹಿಟ್ಟಿಂದು ಇಲ್ಲ ಗೋಧಿ ಹಿಟ್ಟಿನ ಸಾನಿಗೆ ಇರ್ತದಲ್ಲ, ಮಾಮೂಲಿ ನಾವೆಲ್ಲ ಹಿಟ್ಟು ಸಾನಿಸ್ಕೋತೇವಲ್ಲ, ಆ ಸಾನಿಗಳೊಳಗೆ ಇದನ್ನು ಹಿಟ್ಟೆಲ್ಲ ಸಾನಿಸ್ಕೋಬೇಕು ನಾವು. ಸೊ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ನೋಡ್ರಿ, ಒಂದು ಬಟ್ಲ ಅಕ್ಕಿ ತೊಗೊಂಡಿದ್ನಲ್ಲ, ಕರೆಕ್ಟ್ ಒಂದು ಬಟ್ಲಾಗ ನನಗೆ ಒಂದು ಬಟ್ಲ ಮೆಜರ್ಮೆಂಟ್ ಹಿಟ್ಟು ಬಂದೈತೆ, ಕರೆಕ್ಟಾಗಿ ಬಂತು. ಸೊ ಇದು ಹಿಟ್ಟು ಸ್ಮೂತಾಗಿ ನಮಗೆ ಸಾನಿಸಿದ ಮೇಲೆ ಒಂದು ಲೆವೆಲಾಗಿ ಬರ್ತದೆ. ಒಂದು ಬಟ್ಲಾಗ ನಾವು ಅರ್ಧ ಬಟ್ಲಾಕ್ಕಿಂತ ಕಡಿಮೆ ಬೆಲ್ಲ ತೊಗೊಂಡೇವಿ. ಈ ಸ್ವೀಟ್ನೆಸ್ ಮೇಲೆ ಹೋಗ್ತದೆ. ನೀವು ಭಾಳ ಸ್ವೀಟ್ ಇರ್ತದ್ರೆ ಕಡಿಮೆ ತೊಗೊಳ್ರಿ. ಇದು ನಮ್ಮದು ಅಷ್ಟು ಸ್ವೀಟ್ ಇಲ್ಲ, ಹಾಗಾಗಿ ಅರ್ಧಕ್ಕಿಂತ ಕಡಿಮೆ ಮುಕ್ಕಾಲು ತೊಗೊಂಡೆ ನಾನು ಬಟ್ಲಾದಷ್ಟು. ಆ ಬೆಲ್ಲನ ನೀಟಾಗಿ ಹಿಟ್ಟಲ್ಲಿ ಒಂದು ಜೀವ ಮಾಡಿ ಕಲಿಸ್ಕೋಬೇಕು ನಾವು. ಸೊ ಇದು ಹೆಂಗಂದ್ರೆ, ನಮ್ಗೆ ಅಂಗಡಿಯಲ್ಲಿ ಬೇಕರಿಯಲ್ಲಿ ಎಲ್ಲೂ ಸಿಗೋಂಗಿಲ್ಲ ಈ ಸ್ವೀಟು. ಸೊ ನಾವು ಇದನ್ನು ಮನ್ಯಾಗ ಮಾಡಿ ತಿಂದಾಗ ಮಾತ್ರ ಸಿಗ್ತದೆ, ಯಾಕಂದರೆ ಇದು ನಮ್ಮ ಹಳೆ ಕಾಲದ ರೆಸಿಪಿ ಐತಿ. ಅದು ನಾವು ಆಲ್ಮೋಸ್ಟ್ ಮರ್ತು ಹೋಗಿದ್ವಿ. ಇದು ನಮ್ಮ ಅಮ್ಮ ಕಡೆಯಿಂದ ನಾನು ಮಾಡಿಸಿ ನಿಮಗೆಲ್ಲ ಶೇರ್ ಮಾಡಕತ್ತೀನಿ. ಸೊ ನಿಮ್ಗೆ ಇಷ್ಟ ಆಗಿತ್ತೋ ಇಲ್ಲೋ ಅಂತ ಹೇಳ್ರಿ, ನನಗೆ ಕಮೆಂಟು ಮಾಡ್ಬೋದು ನೀವು ನನಗೆ. ಇಲ್ಲಿ ನೋಡ್ರಿ, ನಾನು ಇದನ್ನು ಬೆಲ್ಲನ ನೀಟಂಗೆಲ್ಲ ಕಲಿಸ್ಕೊತಾ ಇದ್ದೀನಿ. ಗಂಟು ಏನೂ ಇರಬಾರ್ದು ಅದ್ರಾಗ. ಆ ಥರ ನೀರು ಮಾತ್ರ ಹಾಕಬಾರ್ದು, ಅದಕ್ಕೆ ನೀರು ಹಾಕ್ದೇ ನಾವು ಬೆಲ್ಲ ಕಲಗಿಸ್ಕೋಬೇಕು. ಹಿಂಗಾಗಿ ಅದರಲ್ಲಿ ಹಣ್ಣು ಬಾಳೆಹಣ್ಣು ಇರ್ತದೆ, ಪಚ್ಚ ಬಾಳೆಹಣ್ಣು. ಹಣ್ಣು ಬಾಳೆಹಣ್ಣು ತೊಗೊಂಡು ಅರ್ಧ ಬಾಳೆಹಣ್ಣು ತೊಗೊಂಡೇವು ನಾವು. ಒಂದು ಬಟ್ಲ ಹಿಟ್ಟಿಗೆ ಅರ್ಧ ಬಾಳೆಹಣ್ಣು ತೊಗೊಂಡು ಸ್ವಲ್ಪ ನೋಡ್ಕೊಂಡು ಕಲಿಸ್ಬೇಕು ನಾವು ಅದನ್ನು. ನೀರು ಮಾತ್ರ ಹಾಕಬಾರ್ದು, ನೀರಲ್ಲಿ ಕಲಸಂಗಿಲ್ಲ. ಈ ಬಾಳೆಹಣ್ಣು ಹಾಕಿ ಕುಟ್ಟೋರು ಮೊದಲು ನಮ್ಮ ಅಜ್ಜಿ ಎಲ್ಲ ಕುಟ್ತಿದ್ರು. ಕುಟ್ಟಿ ಅದನ್ನು ಒಳ್ಳಲ್ಲಿ ಅದನ್ನು ಹದ ಮಾಡ್ತಾಯಿದ್ರು. ಈಗ ಕುಟ್ಟೋದಂತರೂ ಇಲ್ಲ. ಸೊ ನಮ್ಮಮ್ಮ ಇದನ್ನು ಬುಟ್ಟಿಯಲ್ಲಿ ಹಾಕ್ಕೊಂಡು ಕಲಸಾಕತ್ತಾಳ. ನೋಡ್ರಿ, ಅದು ಹೆಂಗಂದ್ರೆ ಬಾಳೆಹಣ್ಣಲ್ಲೇ ಹಿಟ್ಟನ್ನು ಕಲಿಸ್ಕೋಬೇಕು ನಾವು. ಅದು ಎಷ್ಟು ಹಿಡಿತದೆ ನೀವು ಆ ಬಾಳೆಹಣ್ಣು ನೋಡ್ಕೊಂಡು ಕಲಿಸ್ಬೇಕಾಗ್ತದೆ. ಇದರಲ್ಲಿ ನಮಗೆ ಅರ್ಧ ಬಾಳೆಹಣ್ಣು ಹೋಗೈತಿ, ಇನ್ನು ಸ್ವಲ್ಪ ಗಟ್ಟಿನೇ ಐತಿ ಹಿಟ್ಟು. ಸೊ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತೀರಿ ಫ್ರೆಂಡ್ಸ್, ಪ್ಲೀಸ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ವಿಡಿಯೋ ಮೂವ್ ಆಗೋಕ್ಕೆ ಹೆಲ್ಪ್ ಆಗ್ತದೆ. ಸೊ ನೋಡಿರಿ, ಬಾಳೆಹಣ್ಣು ಈ ಥರ ನಾವೆಲ್ಲ ನೀಟಂಗೆ ಗಂಟಿಲ್ದಂಗೆ ಕಲಿಸ್ಕೊಳಕತ್ತೇವೆ. ಸೊ ಇದ್ರ ಹೆಸರು ಹೇಳಿದ್ನಲ್ಲ ನಿಮ್ಗೆ, ಅನಾರಸ್ ಅಂತ ಹೇಳ್ತಾರೆ. ಅನಾರಸ್ ಅಂದರೆ ಇದು ಮೋಸ್ಟ್ಲಿ ಈ ಕಡೆ ನಾರ್ತ್ ಕರ್ನಾಟಕ, ಮಹಾರಾಷ್ಟ್ರ ಕಡೆಯಿಂದ ಭಾಳ ಫೇಮಸ್ ರೆಸಿಪಿ ಇದು. ಬೆಂಗಳೂರು ಕಡೆ ಆ ಕಡೆ ಎಲ್ಲ ನಾವು ಇರ್ತೇವೆ, ಬಟ್ ಅಲ್ಲೆಲ್ಲೂ ನೋಡಿಲ್ಲ ನಾವು. ಅಲ್ಲಿ ಕಜ್ಜಾಯ ಅಂತ ಮಾಡ್ತಾರೆ, ಬಟ್ ಈ ಟೇಸ್ಟ್ ಬರೋಂಗಿಲ್ಲ. ಅದು ಕಜ್ಜಾಯನೇ ಬೇರೆ, ಇದು ಅನಾರಸನೇ ಬೇರೆ. ನೋಡಿರಿ, ಈ ಥರ ಹಿಟ್ಟೆಲ್ಲ ಹದ ಮಾಡಿ ನಾವು ಕಲಿಸ್ಕೊಂಡ್ವಿ. ಇದು ನಾವು ಹಿಟ್ಟು ಕಲಿಸಿದ ಮೇಲೆ ಇಮ್ಮಿಡಿಯೇಟ್ ನಾವು ಅದನ್ನು ಮಾಡೋಕ್ಕಾಗಂಗಿಲ್ಲ. ಇದನ್ನು ನಾವೇನು ಮಾಡಬೇಕು, ಈ ಥರ ನೋಡಿರಿ ಸಾಫ್ಟಾಗಿ ಬರ್ತದೆ ಹಿಟ್ಟು. ಇದನ್ನೀಗ ಏನು ಮಾಡಬೇಕಂದ್ರೆ, ನಾವು ಒಂದು ಡಬ್ಬದಲ್ಲಿ ಹಾಕಿ ಟೈಟ್ ಮಾಡಿ ಓವರ್ನೈಟ್ ಸೋಕ್ ಮಾಡಬೇಕು ಅದನ್ನು. ಓವರ್ನೈಟ್ ಅದು, ಮತ್ತು ಇದಕ್ಕೆ ಸೋಡಾ ಆಗಲಿ ಏನೂ ಅವಶ್ಯಕತೆ ಇಲ್ಲ. ಅದು ಓವರ್ನೈಟ್ ಸೋಕ್ ಆದಮೇಲೆ ನೆಕ್ಸ್ಟ್ ಡೇವರೆಗೂ ಫುಲ್ ಸೋಕಾಗಿರ್ತದಲ್ಲ, ಆವಾಗ ಅನಾರಸ್ ಯಾವ ಥರ ಬರ್ತಿದೆ ಅಂತ ತೋರಿಸ್ತೇನೆ ನಿಮಗೆ. ನೋಡಿ, ಇದು ಓವರ್ನೈಟು ನಾವು ಒಂದು ಡಬ್ಬದಲ್ಲಿ ಹಾಕಿಟ್ವಿ. ಈಗ ಅದನ್ನು ಅದು ಫುಲ್ ಹಿಟ್ಟೆಲ್ಲ ನೆನೆದ ಮೇಲೆ ನೆಕ್ಸ್ಟ್ ಡೇ ಯಾವ ಥರ ಮಾಡೋದು ಅಂಥೇಳಿ ನೋಡ್ಕೊಡ್ರಿ ಫ್ರೆಂಡ್ಸ್ ಇದನ್ನು. ಸೊ ನೋಡಿರಿ, ಇದನ್ನು ನೀವು ಏರ್ಟೈಟ್ ಮಾಡ್ಬೇಕು ಮಾತ್ರ. ಹಾಗೆ ನೀವು ಯಾವುದೇ ಒಂದು ಬುಟ್ಟಿಯಲ್ಲಿ ಬಟ್ಟೆಗೆ ಇಟ್ಟು ಹೊಚ್ಚಿದ್ರೆ ಡ್ರೈ ಆಗಿಬಿಡ್ತದೆ ಹಿಟ್ಟು. ಸೊ ನಮ್ದು ಹಿಟ್ಟು ನೆಕ್ಸ್ಟ್ ಡೇ ನಾವು ಮಾರ್ನಿಂಗಲ್ಲಿ ತೆಗೆದ್ವಿ. ಹಿಟ್ಟು ತೆಗೆದು ಮತ್ತು ಅದನ್ನು ಕುಟ್ಟಬೇಕು, ಒಂದು ಸ್ವಲ್ಪ ಕುಟ್ಟಿ ಹದ ಮಾಡಬೇಕು. ಇದು ಮೆಥಡು ಕಂಪಲ್ಸರಿ ಐತಿ. ಇದು ನೀವು ಕುಟ್ಟಲಿಲ್ಲ ಅಂದರೆ ಅಷ್ಟು ಟೆಕ್ಸ್ಚರ್ ಬರೋಂಗಿಲ್ಲ. ಇದನ್ನು ನೀವು ದೊಡ್ಡ ಕಲ್ಲು ಒಳ್ಳು ಕಲ್ಲಿದ್ರೆ ಒಳ್ಳು ಕಲ್ಲಲ್ಲಿ ಹಾಕಿ ಕುಟ್ಕೋಬೋದು. ಸೊ ನಮ್ದು ಇದು ಕಡಿಮೆ ಪ್ರಮಾಣ, ಒಂದೇ ಒಂದು ಬಟ್ಲ ತೊಗೊಂಡೇವಲ್ಲ, ಹಾಗಾಗಿ ನಾವು ಗ್ಯಾಸ್ ಕಟ್ಟಿ ಮೇಲೆ ಕುಟ್ಟಾಕತ್ತೇವೆ. ಕುಟ್ಟಿ ಇದನ್ನು ಸಣ್ಣ ಉಳ್ಳಿ ಮಾಡೇವಿ. ಇಷ್ಟು ಸಣ್ಣ ಉಳ್ಳಿ ಮಾಡೇವಿ ನೋಡ್ರಿ. ಆ ಉಳ್ಳಿನ ಸಾಫ್ಟ್ ಆಗ್ತದೆ. ಕುಟ್ಟಿ ನಾದಿ ಮಾಡಿದರೆ ಇಷ್ಟು ಸಾಫ್ಟ್ ಬರ್ಬೇಕು ನಮ್ಗೆ. ಅಷ್ಟು ಸಾಫ್ಟ್ ಆದಮೇಲೆ ಸಣ್ಣ ಪೇಡೆ ಮಾಡೇವಲ್ಲ, ಅದನ್ನು ನಾವು ಕಸಕಸಿಯಲ್ಲಿ ಹಿಂಗೆ ಕೈಯಿಂದನೇ ಬಡಿಬೇಕು. ಇದನ್ನು
ನೋಡಿ ನಾವು ಒಂದು ಕಸ್ಕಸಿ ತೊಗೊಂಡೇವೆ. ಆ ಕಸ್ಕಸಿಯಲ್ಲಿ ಇದನ್ನು ಹಿಂಗೆ ಎಲ್ಲ ತಿರುಗಿಸಿ ಅದು ಫುಲ್ ಅಂಟ್ಕೋತಾವೆ. ಅಂಟ್ಕೊಂಡು ಅದಕ್ಕೆ ಕೆಳಗೆ ಎಣ್ಣೆಯೊಳಗೆ ನಾವು ಫ್ರೈ ಮಾಡ್ತೀವಲ್ಲ ಅವಾಗ ಅದು ಬಿಚ್ಚಿ ಕೆಳಗೆ ಬೀಳಂಗಿಲ್ಲ ಎಣ್ಣೆಯೊಳಗನ. ಸೊ ಹಿಂಗೆ ಪ್ರೆಸ್ ಮಾಡಿ ಈ ಥರ ನಾವೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ನೋಡಿ ಇಷ್ಟೊಂದು ನಮ್ಮದು ಅನಾರಸ ಆಯ್ತಿದೆ. ಈಗ ಅದನ್ನು ಒಂದೊಂದೇ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಎಣ್ಣೆನೂ ಜಾಸ್ತಿ ಕುಡಿಯೋಂಗಿಲ್ಲ ಮನೇಲಿ ಮಾಡಿದ್ರೆ. ಹೊರಗಡೆದು ಇಲ್ಲಿ ಕಜ್ಜಾಯ ಅಂತ ನಾವು ತರ್ತೀವಲ್ಲ ಭಾಳ ಎಣ್ಣೆ ಕುಡ್ದಿರ್ತಾವೆ. ಹಂಗಾಗಿ ನಾವು ಆದಷ್ಟು ಇಷ್ಟ ಆಗಂಗಿಲ್ಲ ನೋಡಿರಿ. ನಾವು ಇದನ್ನು ಮಾಡೇವಲ್ಲ ಇದನ್ನೇ ಮಾಡ್ಕೊಂಡು ತಿಂತೇವೆ. ನೋಡಿರಿ ಇದನ್ನು ಈ ಥರ ಜಾಳ್ಗಿ ಬರಬೇಕಿದು. ಈ ಥರ ಗೋಲ್ಡನ್ ಬ್ರೌನ್ ಆಗಿ ಕರಿಬೇಕು. ಹಂಗೆ ಕರೆದಾಗ ಮೇಲಿಂದ ಮಾತ್ರ ಜಾಳ್ಗಿ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿರಿ ಕಸ್ಕಸಿ ಎಲ್ಲ ಈಗ ನಾವು ಗೋಲ್ಡನ್ ಬ್ರೌನ್ ಆಗಿ ಕರೆದ್ವಿ ಅದನ್ನು. ಸೊ ಇದೇ ಥರನ ಎಲ್ಲನೂ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗ್ತದೆ. ಕಸ್ಕಸಿ ಮಾತ್ರ ಯಾವುದೂ ಕಡಿಮೆ ಮಾಡ್ಕೋಬಾರ್ದು, ಯಾಕಂದ್ರೆ ಇಷ್ಟು ಕಸ್ಕಸಿ ಕಾಣಬೇಕು ಮೇಲೆ. ಅದಕ್ಕೆ ಪ್ರೆಸ್ ಮಾಡಿ ಅದಕ್ಕೆ ಇದು ನೋಡಿ ಒಂದು ಕಸ್ಕಸಿನೂ ಬಿಚ್ಚೋಗಿಲ್ಲ, ಎಲ್ಲ ಅದಕ್ಕೆ ಅಂಟ್ಕೊಂಡಿದ್ದಾವೆ. ಅದರಿಂದನೇ ಟೇಸ್ಟ್ ಬರೋದು ನಮ್ಗೆ. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ನಮಗೆ ಕಸ್ಕಸಿ ಹಚ್ಚಿದ್ದು ಅನಾರಸ್ ರೆಡಿ ಆಯ್ತು ನಮಗೀಗ. ಹಾಗೆ ಎಲ್ಲನೂ ನಾನು ಎಲ್ಲ ಆಮೇಲೆ ಸ್ವಲ್ಪ ನೀವು ಸೈಡಲ್ಲಿ ಪ್ಲೇಟಲ್ಲಿ ಹಿಂಗೆ ಇಟ್ಟರೆ ಏನಾಗ್ತದೆ ಅಂದ್ರೆ ಎಣ್ಣೆ ಇದ್ರೂ ಎಣ್ಣೆ ಬಸೋದು ಪ್ಲೇಟ್ ದಂಡಿಗೆ ಬರ್ತದೆ. ಮತ್ತು ಇಲ್ಲಿ ಕರಿಬೇಕಂದ್ರೆ ಇನ್ನೊಂದು ಟಿಪ್ಸ್ ಅಂದ್ರೆ ಕಸ್ಕಸಿ ಇದ್ದಿದ್ದು ಪೋರ್ಷನ್ ಮೇಲೆ ಮಾಡಬೇಕು ನೀವು, ಕೆಳಗೆ ಮಾಡಿ ಹಾಕಬೇಡ್ರಿ. ಫಸ್ಟಿಗೆ ಆ ಪೋರ್ಷನ್ ಮೇಲೆ ಬರಬೇಕು. ಆ ಪೋರ್ಷನ್ ಮೇಲೆ ಬಂದಾಗ ಉಬ್ಬುತ್ತದೆ, ಹಂಗೆ ಸ್ವಲ್ಪ ಜಾಳ್ಗಿ ಬಿಡ್ತದೆ ಅದು. ಮತ್ತು ನೀವು ಕರಿಬೇಕಂದ್ರೆ ಫ್ಲೇಮ್ನ ಮೀಡಿಯಮ್ ಇಟ್ಕೊಟ್ರಿ, ಮೀಡಿಯಮಲ್ಲಿ. ಯಾಕಂದ್ರೆ ಹೈ ಫ್ಲೇಮ್ ಇಟ್ಟರೆ ಒಳಗಡೆ ಎಲ್ಲ ಬೇಯೋಂಗಿಲ್ಲ. ಯಾವುದೇ ಡೀಪ್ ಫ್ರೈ ಮಾಡ್ಬೇಕಂದ್ರೆ ಗೊತ್ತಿರ್ತದೆ ಎಲ್ಲರಿಗೂ, ಸ್ಲೋನ ಇಡಬಾರ್ದು. ಹಂಗಾಗಿ ನಾನು ಮೀಡಿಯಮ್ ಇಟ್ಕೊಂಡೇನಿ. ಈ ಥರ ಸ್ಲೋ ಆಗಿ ಗೋಲ್ಡನ್ ಕಲರ್ ಬರ್ತಾಯಿತ್ತು ನೋಡಿರಿ. ಇದು ನೋಡಿದ್ರೇ ತಿನ್ನಬೇಕು ಅಂತ ಟೆಂಪ್ಟ್ ಆಗ್ತದೆ, ಅಷ್ಟು ಟೇಸ್ಟ್ ಇರ್ತದೆ ಇದು. ಒಳಗಡೆ ತಿನ್ಬೇಕಂದ್ರೆ ಬಾಯಲ್ಲಿನೂ ಘಮ ಸ್ಮೆಲ್ ಬರ್ತದೆ, ಬಾಳೆಹಣ್ಣಿನ ಟೇಸ್ಟು. ಆ ಗಸಗಸಿದು ನೋಡಿರಿ ನಮ್ಮದು ಅನಾರಸ್ ಎಲ್ಲ ರೆಡಿ ಆಯಿತು. ಸೊ ಇದನ್ನು ನೀವು ಹಳೆಯ ರೆಸಿಪಿ, ಇದು ನಾನು ನಿಮ್ಮ ಹುಡುಕಿ ಮಾಡಿ ಎಲ್ಲ ಟ್ರೈ ಮಾಡಿ ತೋರ್ಸಕತ್ತೇನೆ. ಸೊ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಸೊ ನಮ್ಮದೆಲ್ಲ ಆಲ್ಮೋಸ್ಟ್ ಅನಾರಸ್ ಅಂತೂ ರೆಡಿ ಆಗಿದೆ. ಆಮೇಲೆ ಕ್ರಿಸ್ಪಿ ಇರ್ತದೆ. ನೀವು ಟ್ರಾವೆಲಿಂಗಿಗೆಲ್ಲ ಕಟ್ಕೊಂಡು ಹೋಗ್ಬೋದು. ಒಂದು ತಿಂಗಳಾದರೂ ಏನೂ ಆಗೋಲ್ಲ ಇದು. ಆಮೇಲೆ ಹಾಳಾಗೋದಂದ್ರೂ ಚಾನ್ಸೇ ಇಲ್ಲ, ಬೂಸ್ಟ್ ಬರೋದು ಅದು ಇಲ್ಲ, ಯಾಕಂದ್ರೆ ಫುಲ್ ಡೀಪ್ ಫ್ರೈ ಆಗಿರ್ತದೆ. ನೋಡಿ ನಮ್ಮ ಕಸಕಸೆ ಇದನ್ನ ಹಾಕಿದ್ದು ಅನಾರಸ್ ಎಷ್ಟು ಚೆಂದ ಆಗಿದಾವೆ ಅಂದರೆ ಟೇಸ್ಟು ಅಷ್ಟೇ ರುಚಿಯಾಗಿರೋದು. ಇದು ಒಂದ್ಸಲ ನೀವು ಟ್ರೈ ಮಾಡಿ ನನ್ನ ಕಮೆಂಟ್ಸಲ್ಲಿ ತಿಳಿಸಿ ಹೆಂಗಾಗೈತೆ ಅಂಥೇಳಿ. ಸೊ ಇದು ನನ್ನ ಹಳೆ ರೆಸಿಪಿ, ನಮ್ಮ ಅಜ್ಜಿ ಕಾಲದ್ದು, ನಮ್ಮ ಅಮ್ಮನಿಂದ ನಾನು ನಿಮಗೆ ಶೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದರೆ ನನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಪ್ಲೀಸ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ರೆಸಿಪಿ ನಾನು ಇಷ್ಟಪಟ್ಟು ತೋರಿಸೇನೆ. ಸೊ ನೀವು ನೋಡಿದ್ದು, ಥ್ಯಾಂಕ್ ಯು ಸೋ ಮಚ್.